ದಂಗೆ ಸೆಟ್ಲ್ ಆಗಿದ್ದೀರಾ, ಹುಡುಗ ಸೆಟ್ಲ್ ಆಗವನ ಅಷ್ಟೇ. ಸೆಟ್ಲ್ ಆಗವನೇ ಅಂದ್ರೆ ಇವಳೇ ಬೇಕು ದುರಂತ ಅಂದ್ರೆ ಅವ್ರ ಮನೆ ಕಡೆನೇ ಸೆಟ್ಲ್ ಆಗಿರಲ್ಲ, ಗಂಡನ ಮನೆ ಸೆಟ್ಲ್. ಅವ್ರು ಹೇಳ್ತಾರಲ್ಲ, ಡೈರೆಕ್ಟ್ ಆಗಿ ಹೇಳ್ತಾರೆ, ನಮ್ಮನ್ನ ಇಷ್ಟೆಲ್ಲ ಕೇಳ್ದಲ್ಲ ನೀನು, ನಮ್ಮನ್ನ ಇಷ್ಟೆಲ್ಲ ಕೇಳ್ದಲ್ವಾ, ಗಂಡಿಗೆ ಮನೆ ಇರಬೇಕು, ಇಂಜಿನಿಯರ್ ಆಗ್ಬೇಕು, ಒಳ್ಳೆ ಸಂಬಳ ಇರಬೇಕು, ಫಸ್ಟ್ ಕ್ಲಾಸ್ ಒಬ್ಬನೇ ಮಗ ಇರಬೇಕು, ಅವನು ನೆಣಾಕ ಸತ್ತೋಗಿರ್ಬೇಕು, ಅವು ಇರುಕಿಲ್ಲ, ಅವ್ವ ತೀಟೆ ಮಾಡ್ತಾಳೆ ಸೊಸೆ ಜೊತೆಲಿ ಅಂತ. ಸರಿಯಪ್ಪ ಇಷ್ಟೆಲ್ಲ ಕೇಳೋ ನೀನು, ನನ್ಗೆ ಅರ್ಹತೆ ಅದೇ. ನಿಮ್ಗೆ ಅಂದ್ರೆ ಮಗ ನಮ್ಮ ಅಟ್ಟಿಲಿ ಟೀ ಸೊಪ್ಪು ಕಾಪ್ ಪುಡಿಯೇ ಇಲ್ಲ ಮಗ ಅಂತಾರೆ. ಅವ್ರ ಅಟ್ಟಿಲಿ ಏನು ಇಲ್ವಂತೆ, ನಮ್ಮ ಅಟ್ಟಿಲಿ ಎಲ್ಲ ಇರ್ಬೇಕಂತ. ಈಗ ನೋಡಿ ನೆಕ್ಸ್ಟ್ ಫೋನ್ ಬರುತ್ತೆ, ಅವ್ರು ಯಾರೋ ಒಬ್ಬ ಮಾತಾಡ್ತಿದ್ರಲ್ಲಪ್ಪ ಮದ್ದೂರವನು ನಿಂಗಣ್ಣ ಅಂತ, ಅವ್ರನ್ನ ಸ್ವಲ್ಪ ಕರ್ಕೊಬನ್ನಿ, ಸ್ವಲ್ಪ ಡಿಸ್ಕಷನ್ ಚರ್ಚೆ ಮಾಡೋಣ. ನಾವೆಲ್ಲ ಮದುವೆ ಆಗೋರು, ಹೆಣ್ಣು ಹುಡುಕ್ತಾ ಇರೋ, ಎಣ್ಣೆತ್ತಿರೋರೆಲ್ಲ ಒಂದ್ ಕಡೆ ಕೂತ್ಕೋತೀವಿ, ಈ ಗಂಡವ್ರೆಲ್ಲ ಒಂದ್ ಕಡೆ ಕೂತ್ಕೊಳ್ಳಿ, ಒಂದ್ ಚರ್ಚೆ ಮಾಡವ ಅಂತ. ನಿಮ್ಗೆ ನೆಕ್ಸ್ಟ್ ಕಾಲ್ ಬರ್ತದೆ, ಅವಾಗ ಅವ್ರು ಹೆಂಗಸ್ರುಗಳನ್ನ ಕರೆಸ್ಕೊಳ್ಳಿ, ಇವ್ರನ್ನ ಕರೆಸ್ತೀನಿ, ಎದ್ರು ಬದ್ರು ಮಾತಾಡ್ಕೊಳ್ಳಿ, ಸರಿನಾ? ನನ್ನ ಆಸೆ ಇಷ್ಟೇ. ಕೊನೆಯದಾಗಿ ನಾನು ನಿಮ್ಮ ಚಾನಲ್ಗೆ ಹೇಳೋದು, ನಮ್ಮ ಸಾರ್ ಮಾತಾಡ್ತಾರೆ, ಹೆಣ್ಣನ್ನ ಕುಲವನ್ನ ತೀರಿಸ್ತೋಳೆ ಹೆಣ್ಮಗಳು. ಆ ಮನೆಗೆ ನನ್ನ ಗಂಡು ಮಗ ಬೇಕು, ವಂಶೋದ್ಧಾರಕ ಬೇಕು ಅಂತೇಳಿ. ಹೆಣ್ಣು ಗರ್ಭಿಣಿ ಆದಂಥ ಸಂದರ್ಭದಲ್ಲಿ ಹೆಣ್ಣಿನ ಪಾತ್ರ ಏನೂ ಇಲ್ಲ, ಪೋಷಣಾಧಾರಳಷ್ಟೇ. ಹೆಣ್ಣಿಂದ ಗಂಡು ಹೆಣ್ಣು ನಿರ್ಧಾರ ಆಗೋದು ಗಂಡನಿಂದೆ. ಹಾಗಾಗಿ ಸೊಸೆಗೆ ಬೈಯಂಗಿಲ್ಲ ಅಯ್ಯಮ್ಮ, ಮಗನಿಗೆ ಕಸಮುಡಿ ತಕ ಹೊಡಿಬೇಕು, ಗಂಡು ಹುಡ್ಸು ನನ್ನ ಮಗನೇ ಅಂತ. ಇಷ್ಟಕ್ಕೆಲ್ಲ ಕಾರಣ ತೀರಿಸ್ತಾ ಇರೋರು ಹೆಂಗಸ್ರೆ. ಆ ಹೆಂಗಸ್ರನ್ನ ನಡವಳಿಕೆಗೆ ಅಬಾಸನ್ನು ಹುಡುಗಾಟಿಕೆ ಎಲ್ಲ, ಮಾವನ ಕೈಯೆಲ್ಲ ಕಿತ್ತಿ ಕೊಟ್ಬಿಡೋಕೆ, ಅವಳ ಜನ್ಮದ ಮೇಲೆ, ಅವಳ ಜೀವನದ ಮೇಲೆ ಆಟ ಆಡ್ತಾರೆ. ದಯಮಾಡಿ ಈ ಚಾನೆಲ್ ಮುಖೇನ ಯಾವುದೇ ಕಾರಣಕ್ಕೂ ಹೆಣ್ಣು ಪೋಷಣಾಧಾರಳೆ ಹೊರತು ಆ ಗಂಡನ್ನ ನಿರ್ಣಯ ಪಾತ್ರ ವಹಿಸುವಂಥವಳಲ್ಲ, ಗಂಡ. ಅದಕ್ಕೆ ಸಲುವಾಗಿ ದಯಮಾಡಿ ಸ್ಕ್ಯಾನ ಮಾಡಿಸೋದ ನಿಲ್ಲಿಸಿ, ಹೆಣ್ಕುಲವ ಉಳಿಸಿ, ಹಳ್ಳಿಗಳಲ್ಲಿ ಉದ್ಧಾರ ಆಗಲಿ ಅಂತಕ್ಕಂಥದ್ದು ನಮ್ಮ ಸಿನಿಮಾದ ಲೋ ನಿಂಗಣ್ಣ ಚಿತ್ರದ ಕಡೆಯಿಂದ ಒಂದು ದೊಡ್ಡ ಮೆಸೇಜ್. ಲೋ ನಿಂಗಣ್ಣ, ಲೋ ನಿಂಗಣ್ಣ ಹಾಡು ಒಂದೇ, ಲೋ ನಿಂಗಣ್ಣ ಹಾಡು, ಲೋ ನವೀನ ಸಿನಿಮಾ. ಅಲ್ಲಣ್ಣ, ನಾನ್ ಮೈಕ್ ಹಿಡಿದ್ರೆ ನೀವು ನವೀನನ್ನ ಸೈಡು ಮಾಡ್ಬಿಟ್ಟು ಲೋ ನಿಂಗಣ್ಣ ಮಾಡ್ಬಿಟ್ರಲ್ಲ ನೀವು. ಇಲ್ಲ ಸರ್, ಲೋ ನಿಂಗಣ್ಣ ಹಾಡು ಮೆಸೇಜ್ ಒಂದೇ, ಸಿನಿಮಾದ ಹೆಸರು ಲೋ ನವೀನಾನೆ. ಇದ್ರಡಗೊಂದು ಆಶ್ಚರ್ಯ ಚಟಾಕಿ ಇರ್ಲಿ ಎಲ್ಲೋ ಒಂದ್ ಕಡೆಗೆ. ಈಗ ಕಾಯೋನು ಕೊಲ್ಲೋನು ಇವರೇ, ಕರ್ದಿರೋರು ಇವರೇ, ಪಾತ್ರ ಕೊಟ್ಟಿರೋರು ಇವರೇ, ಸಂಭಾವಿಸೋರು ಇವರೇ. ಬೇಡ ಕಾರಣ ಏನಂತ ಉತ್ತಮವಾಗಿ ನಿಮ್ಮ ಚಿತ್ರ ಮೂಡು ಬರಲಿಲ್ಲ ಅಂತ ಕೈ ಕೊಡೋರು ಇವರೇ. ಅಣ್ಣ ನೀನು ನನ್ನ ಕಾಯಮಾಗಿ ನನ್ನ ಚಿತ್ರದ ಜೊತೆಲಿ ಇರೋಣ ಅನ್ನೋರು ಇವರೇ. ನಾವು ಹೇಳೋದು ಇಷ್ಟೇ ಸರ್, ಈ ಜಗತ್ತಲ್ಲಿ ಸತ್ವಾಗಿರೋನ್ನ ಎಲ್ಲ ಕಡೆ ಕರ್ಕ ತಿರುಗ್ತಾರೆ. ಈಗ ಉದಾಹರಣೆ ನೀವೇ ಚಾನಲ್ಗೆ ಫಾಸ್ಟ್ ಇಂಟೆಲಿಜೆಂಟ್ ಆಗಿರೋದಕ್ಕೆ ಚಾನಲ್ ಮಡಿಕಂದಿದೆ, ಲಕ್ಕು ಹೊಡೆದ್ಬಿಟ್ರೆ ಯಾರು ಮಡಿಕಂದರು? ಅದಕ್ಕೆ ನಾವು ಕೂಡ ಗದ್ದೆಗೆ, ನಾಟಿಗೆ, ಕೆಲವು ಪದಾರ್ಥಗಳನ್ನು ಹಗಿಯೋಕೆ, ಒತ್ತರಿಸೋಕೆ ಸತ್ವಾದಾಳ ಕರ್ಕೊ ಹೋಗ್ತೀವಿ, ಲಕ್ಕು ಹೊಡೆದನ್ನು ಕರ್ಕೊ ಹೋಗೋದು. ಯಾಕೆಂದ್ರೆ ಮಕಣಕ್ಕೆ ಬಿದ್ದೋದ್ರೆ ಮುಸಿ ತೊಳಿದೇ ಆಯ್ತದಲ್ಲ, ಅವ್ನು ಮಕಣಕ್ಕೆ ಬಿದ್ದೋದ್ರೆ ನಾಟಿ ಒಳಗೆ ಮುಸುಡಿ ತೊಳಿದೇ ಆಯ್ತಂದ್ರೆ ನಾಟಿ ಮಾಡಿದ್ದು. ಅವಾಗ ಜಗತ್ತೇ ಇಷ್ಟು, ನಿಮ್ಮ ಸಾಮರ್ಥ್ಯ, ನಿಮ್ಮ ಶಕ್ತಿ ಇರೋ ತನಕ ನಿಮ್ಮ ಇಂಚರಿ ಬತ್ತಲೇ ಇರ್ತದೆ. ನಿಮ್ಮ ಶಕ್ತಿ ಕುಂದಾಯ್ತು ಅಂದಾಗ ನೀ ಕೈ ಹಿಡಿದ್ರು ಎಡ್ತೀಯೇ, ನಿನ್ನ ನಂಬಲ್ಲ. ಈಗ ಗೊತ್ತಾಯ್ತಾ ಇವ್ರ ಪಿಕ್ಚರ್ ಅಲ್ಲಿ ಏನ್ ಮಾಡಿರ್ಬೋದು, ಇವ್ರು ನೋಡ್ಬೇಕು ಅಂತ ಅನಿಸ್ತಿದ್ಯಾ? ಅಲ್ಲ, ಈಗ ಇವರು ಸಿನಿಮಾದಲ್ಲಿ ಇವ್ರು ಏನ್ ಮಾಡಿರ್ಬೋದು, ಹೆಂಗ್ ಮಾಡಿರ್ಬೋದು ನಿಮ್ಗೆ ನೋಡ್ಬೇಕು ಅಂತ ಅನಿಸ್ತಿದ್ಯಾ? ಆಮೇಲೆ ಗೊತ್ತಾಗಿದೆ ಎಣ್ಣೆ ಯಾಕೆ ಸಿಕ್ಕಿಲ್ಲ ಅಂತ ಗೊತ್ತಾಗಿದೆ. ಡೈರೆಕ್ಟ್ರೆ, ಅಂದ್ರೆ ದೊಡ್ಡ ಜರ್ನಿ ನಿಮ್ದು ಮತ್ತೆ ಸಜ್ಜು ಅವ್ರದ್ದು. ಸೊ ಈ ಕತೆಗೆ ಅವರೇ ಸೂಕ್ತ, ಅವರೇ ನಾಯಕ ಆಗಬೇಕು ಅಂತ ಅನ್ಸಿದೆ ಯಾಕೆ? ಇಲ್ಲ, ಈ ಕತೆ ಫಸ್ಟು ಸಜ್ಜು ಮತ್ತು ಸುನ್ನಿ ಮಾಡ್ಕೊಂಡಿದ್ರು. ನಾನು ಆ್ಯಕ್ಚುಲಿ ಆಮೇಲೆ ಬಂದೆ ಡೈರೆಕ್ಟ್ ಮಾಡೋಕ್ಕೆ. ನಾನು ಈ ಸಿನಿಮಾಲ್ಲಿ ಅವರು ಹೇಳಿದ್ದು ಥ್ರೆಡ್ಡು ಒಂದು 2-3 ಇಟ್ಕೊಂಡಿದ್ರು. ಅದರಲ್ಲಿ ಅವನಿಗೆ ಸೂಟ್ ಆಗೋಂಥದ್ದು ಈ ಕತೆ ಅಂತ ಒಂದು ಚೂಸ್ ಮಾಡಿ, ಅದನ್ನು ಒಂದು ಅಚ್ಚುಕಟ್ಟಾಗಿ ಒಂದು ಸ್ಕ್ರೀನ್ ಪ್ಲೇ ಮಾಡಿ, ಎಲ್ಲ ಟೀಮ್ ಸೇರಿಕೊಂಡು ಡೈಲಾಗ್ಸ್ ಕೊಟ್ಟು ಒಂದೂವರೆ ವರ್ಷ ಸ್ಕ್ರಿಪ್ಟ್ ಮೇಲೆ ವರ್ಕ್ ಮಾಡಿದ್ದೀವಿ. ಇದೇ ಕತೆ ಯಾಕೆ ಅಂದರೆ ಅದು ನೇಟಿವಿಟಿ, ಅದು ಸಜ್ಜುಗೆ ಹೇಳ್ಕೊಡ್ಬೇಕಾಗಿಲ್ಲ, ಅದೊಂದು ಬ್ಲಡ್ಡಲ್ಲಿದೆ, ಅವನ ಬೆಳವಣಿಗೆಯಲ್ಲಿದೆ. ಸೊ ಹೀರೋ ಆಗಿ ಇಂಟ್ರೊಡ್ಯೂಸ್ ಆಗಬೇಕು ಅಂದಾಗ ಕಮರ್ಷಿಯಲ್ ಹೀರೋ ಆಗಬಾರ್ದು. ಅಂದರೆ ಅವ್ನು ಯಾವಾಗಲೂ ಈ ಮಗನ ಥರ ಟ್ರೀಟ್ ಮಾಡಬೇಕು ಜನಗಳು ಅನ್ನೋ ಒಂದು ಮೈಂಡ್ಸೆಟ್ ಇಟ್ಕೊಂಡು ಕ್ರಿಯೇಟ್ ಮಾಡಿರೋಂಥ ಕ್ಯಾರೆಕ್ಟರ್ ಇದು. ಸೊ ಇಲ್ಲೆಲ್ಲೂ ಕಮರ್ಷಿಯಲ್ ಎಲಿಮೆಂಟ್ಸ್ ಇರೋಲ್ಲ, ಸಿನಿಮಾ ನೈಜತೆ ಇರುತ್ತೆ. ಇದು ಸಿನಿಮಾ ನಾನು ಡೈರೆಕ್ಟ್ ಮಾಡಿಲ್ಲ, ಡಾಕ್ಯುಮೆಂಟ್ ಮಾಡಿದ್ದೀನಿ. ಎಲ್ಲದು ಒರಿಜಿನಲ್ ಕ್ಯಾರೆಕ್ಟರ್ಗಳೇ. ಈ ಒರಿಜಿನಲ್ ಕ್ಯಾರೆಕ್ಟರ್ಗಳು ಏನೇನಿದ್ದೋ ಅದನ್ನು ಆದಷ್ಟು ಡಾಕ್ಯುಮೆಂಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಆ ಡಾಕ್ಯುಮೆಂಟ್ರಿನೇ ಲೋ ನವೀನ, ಈ ಹಳ್ಳಿ ಡಾಕ್ಯುಮೆಂಟ್ರಿ ಅಂತ ಹೇಳ್ಬೋದು ಇದನ್ನು. ಸರ್ ಇವತ್ತಿಗೆ ಅಂದರೆ